ಇದರಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ 1ನೇ ತಾರೀಕಿಂದ 31ನೇ ತಾರೀಕುವರೆಗೂ ಹುಟ್ಟಿರುವಂತಹ ದಿನಗಳು, ಅಂದರೆ ನಮಗೆ ಡೆಡ್ ಆ್ಯಂಡ್ ಡೇಟ್ ಬಂದು 31 ಅಷ್ಟೇ ಇರೋದು, ಅದರ ಮೇಲಿಲ್ಲ. ಕಡಿಮೆ ಅಂದರೆ 28 ಇದೆ, ಅದು 4 ವರ್ಷಕ್ಕೊಂದ್ಸಲ ಬರ್ತದೆ, 28, 29. ಸೊ ಈ ರೀತಿ 1ರಿಂದ 31ನೇ ತಾರೀಕುವರೆಗೂ ಯಾರ್ಯಾರು ಹುಟ್ಟಿರ್ತೀರ ಇವರೆಲ್ಲರೂ ಕೂಡ 1ರಿಂದ 9ನೇ ಸಂಖ್ಯೆ ಒಳಗಡೆನೇ ಹುಟ್ಟಿರ್ತೀರ. ಪ್ರತಿಯೊಬ್ಬ ಹುಟ್ಟಿರೋನಿಗೆ ಒಂದು ಜನ್ಮ ಸಂಖ್ಯೆ, ಇನ್ನೊಂದು ಭವಿಷ್ಯ ಸಂಖ್ಯೆ, ಬರ್ತ್ ನಂಬರ್, ಫ್ಯೂಚರ್ ನಂಬರ್ ಅಂತ ಕರೀತಾರೆ. ಅಂದರೆ ನಿಮ್ಮ ಡೇಟು, ತಿಂಗಳು, ವರ್ಷ ಎಲ್ಲವನ್ನ ಕೂಡಿದ್ರೆ ಒಂದು ಸಂಖ್ಯೆ ಬರ್ತದೆ, ಅದಕ್ಕೆ ಫ್ಯೂಚರ್ ನಂಬರ್ ಅಂತ ಕರೀತಾರೆ, ಬರ್ತ್ ನಂಬರ್ ಅಂತ ಕರೀತಾರೆ. ಸೊ ಡ್ರೈವಿಂಗ್ ನಂಬರ್ ಅಂತ ಕರೀತಾರೆ, ಕಂಡಕ್ಟರ್ ನಂಬರ್ ಅಂತ ಕರೀತಾರೆ. ಸೊ ಯಾವ್ದು ಬೇಕಾದ್ರೆ ಎಲ್ಲವೂ ಒಂದೇ ಕೂಡ. ಸೊ ಇದು ನಿಮ್ಮನ್ನು, ನೀವು ಹುಟ್ಟಿರೋ ಸಂಖ್ಯೆಗೆ 3 ಲಕ್ಕಿ ನಂಬರ್, 3 ಅನ್ಲಕ್ಕಿ ನಂಬರ್, 3 ನ್ಯೂಟ್ರಲ್ ನಂಬರ್ ಅಂತ ಹೇಳ್ತಾರೆ ಸಂಖ್ಯಾಶಾಸ್ತ್ರದಲ್ಲಿ. ಈ ಲಕ್ಕಿ, ಅನ್ಲಕ್ಕಿ, ನ್ಯೂಟ್ರಲ್ ನಂಬರ್ನ, ಲಕ್ಕಿ ನಂಬರ್ನ ಹೆಚ್ಚಾಗಿ ಫಾಲೋ ಮಾಡಿದ್ರೆ ನೀವು ಬೆಳಿತೀರ, ಅನ್ಲಕ್ಕಿ ನಂಬರ್ ಫಾಲೋ ಮಾಡಿದ್ರೆ ಅಳಿತೀರ, ಸೊ ನ್ಯೂಟ್ರಲ್ ನಂಬರ್ ಫಾಲೋ ಮಾಡಿದ್ರೆ ನೀವು ಉಳಿತೀರ. ಈ 3 ಅದರಲ್ಲಿರುತ್ತೆ. ಆದರೆ ಅನ್ಲಕ್ಕಿ ನಂಬರ್ನ ಯಾರ್ಯಾರಿಗೆ ಕೆಲವರು ಬರ್ಕೊಟ್ಟಿರ್ತಾರೆ, ಆ ನಂಬರ್ ಹೇಳಿದ್ರೆ ಸಾಕು, ಆ ಡೇಟ್ ಇವತ್ತು 13ನೇ ತಾರೀಕು ಅಂದರೆ ಭಯ ಬೀಳ್ತಾರೆ, ಗಡ 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 ಅಂತ ನಡುಕ್ತಾರೆ. ಅವತ್ತೊಂದು ದಿವಸ ಅವ್ರು ಏನೂ ಕೆಲಸ ಮಾಡಲ್ಲ, ಈಚೆ ಹೋಗಲ್ಲ. ಸುಮಾರು ಜನ ಇಲ್ಲಿ ಬಂದವರು ಅನುಭವಗಳನ್ನು ಹೇಳ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಹೆದರ್ಕೊಳ್ತಾರೆ. ಏನಕ್ಕೆ ಹೆದರ್ಕೊಂಡು ಸಾಯ್ತಾರೋ ಗೊತ್ತಿಲ್ಲ. ಹೇಳ್ದಂಥವ್ರು ಆ ರೀತಿ ಅವ್ರಿಗೆ ಎದುರಿಸ್ಬಿಟ್ಟಿರ್ತಾರೆ. ಆದ್ದರಿಂದ 8ನೇ ತಾರೀಕು ಅಂದರೆ ಗಡ 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 ಅಂತ ನಡುಕ್ತಾನೆ, ನಡುಗೆ ಸತ್ತೋಗ್ಬಿಡ್ತಾನೆ. ಸೊ ಇಲ್ಲಿ ಸಾಯುವಂಥದ್ದು ಏನೂ ಇಲ್ಲ. ಬಹಳ ಸುಲಭವಾಗಿ ಈ ಸಂಖ್ಯೆಗಳನ್ನು ನಾವು ಬಳಸ್ಕೊಳ್ಳುವಂತಹ ರೀತಿ ನೀತಿಗಳನ್ನು ತಿಳ್ಕೊಂಡ್ಬಿಟ್ರೆ ಎಲ್ಲ ಸಂಖ್ಯೆಗಳು ಕೂಡ ಅದ್ಭುತವಾಗಿ ಕೆಲಸಕ್ಕೆ ಬರ್ತದೆ. ಉದಾಹರಣೆಗೆ 3 ಲಕ್ಕಿ ನಂಬರ್, 3 ಅನ್ಲಕ್ಕಿ ನಂಬರ್, 3 ನ್ಯೂಟ್ರಲ್ ನಂಬರ್. ಈ ಲಕ್ಕಿ ನಂಬರ್ ಹೇಗೆ ಅಂತಂದರೆ ಅದರ ಗುಣ ಸ್ವಭಾವಗಳು. ನಾವು ಮನೆಯಲ್ಲಿ ಬೆಕ್ಕು ಸಾಕಿರ್ತೀರಿ, ನಾಯಿ ಸಾಕಿರ್ತೀವಿ, ಕೋಳಿ ಸಾಕಿರ್ತೀವಿ, ಕುರಿ ಸಾಕಿರ್ತೀವಿ. ಇದಕ್ಕೆಲ್ಲ ಏನು ಮೇಂಟೆನೆನ್ಸ್ ಬೇಕಾಗಿಲ್ಲ. ಸೊ ಅದ್ರ ಪಾಡ್ಗದು ಹಳ್ಳಿ ಕಡೆ ನೋಡಿರ್ಬೋದು, ಇವೆಲ್ಲ ಸಾಕಿರ್ತಾರೆ, ಅದ್ರ ಪಾಡ್ಗದು ಏನೋ ಹೋಗ್ತಾ ಇರ್ತದೆ, ಬಿಟ್ಬಿಡ್ತಾರೆ, ಅದು ಎಲ್ಲ ಆಯ್ಕೊಂಡು ತಿಂತದೆ, ಬರ್ತದೆ. ನಾವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು, ಇದೆಲ್ಲ ಲಕ್ಕಿ ನಂಬರ್ ಅಂತ ತಿಳ್ಕೊಳ್ಳಿ. ಲಕ್ಕಿ ನಂಬರ್ ಮೀನ್ಸ್ ಅದಕ್ಕೆ ನಾವು ಜಾಸ್ತಿ ಗಮನ ಕೊಡೋ ಅವಶ್ಯಕತೆ ಇಲ್ಲ. ಇನ್ನು ನ್ಯೂಟ್ರಲ್ ನಂಬರ್ ಅಂತ ತಿಳ್ಕೊಳ್ಳಿ. ಇದು ಕುದುರೆ ಇರಬಹುದು, ಹಸು ಇರಬಹುದು, ಅಥವಾ ಎಮ್ಮೆ ಇರಬಹುದು, ಸ್ವಲ್ಪ ಇದಕ್ಕಿಂತ ದೊಡ್ಡ ಆಕಾರದಲ್ಲಿ. ಇದಕ್ಕೇನು ಮಾಡಬೇಕು, ನಾವು ಸ್ವಲ್ಪ ಗಮನಿಸ್ಬೇಕಾಗತ್ತೆ, ಒಂಚೂರು ಗಮನಿಸ್ಬೇಕು. ಅಂದರೆ ಈ ಕೋಳಿ, ಕುರಿ, ನಾಯಿ ಥರ, ಬೆಕ್ಕು ಥರ ನಾವು ಈ ಹಸುನ ನೋಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಸಗಣಿ ಎತ್ತಬೇಕು, ಗಂಜಲ ಬಾಚಬೇಕು, ಸ್ನಾನ ಮಾಡಿಸ್ಬೇಕು, ಹುಲ್ ತಂದು ಹಾಕಬೇಕು, ಅಥವಾ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಬರ್ಬೇಕು. ಸೊ ಇದಕ್ಕಿಂತ ಇದು ಬೆಲೆ ಒಂದು ಸ್ವಲ್ಪ ಹೆಚ್ಚಾಗಿರ್ತದೆ. ಇದಕ್ಕೆ ಮೇಂಟೆನೆನ್ಸ್ ಕೊಡಬೇಕು. ಅಂದರೆ ಈಗ ನಾಯಿ, ನರಿ, ಬೆಕ್ಕು, ಕೋಳಿಗಿಂತ ಹಸು, ಕುದುರೆಗೆ ನೀವು ಜಾಸ್ತಿ ಗಮನಿಸ್ಬೇಕಾಗ್ತದೆ. ಇದು 2ನೇ ಹಂತ, ನ್ಯೂಟ್ರಲ್ ನಂಬರ್ ಅಂತ ತಿಳ್ಕೊಳ್ಳಿ. ಇನ್ನು ಇದನ್ನು ಬಿಟ್ಟು ಇನ್ನೂ 3 ನಂಬರ್, ಡೇಂಜರ್ ನಂಬರ್ ಅಂತ ಕರೀತಾರೆ ಕೆಲವರು, ಅನ್ಲಕ್ಕಿ ನಂಬರ್ ಅಂತ ಕರೀತಾರೆ. ಇವೆಲ್ಲವೂ ಕಾಡು ಪ್ರಾಣಿಗಳಿದ್ದಂಗೆ ಅಂತ ತಿಳ್ಕೊಳ್ಳಿ, ಹುಲಿ, ಸಿಂಹ, ಚಿರತೆ ಇದ್ದಂಗೆ. ಈಗ ಇದಕ್ಕೆ ಎಷ್ಟು ಗಮನಿಸ್ಬೇಕು ನೀವು? ನಾಯಿ, ಕೋಳಿ, ಕುರಿಗೆ ಗಮನಿಸೋದ ಅವಶ್ಯಕತೆನೇ ಇಲ್ಲ, ಅದ್ರ ಪಾಡ್ಗದಿರ್ತವೆ. ಹಸು, ಕುದುರೆ, ಇನ್ನು ಎಮ್ಮೆ, ಇವಕ್ಕೆಲ್ಲ ನಾವು ಗಮನಿಸ್ಬೇಕು, ಸ್ವಲ್ಪ ಕೇರ್ ಮಾಡಬೇಕು. ಬಟ್ ಇದಕ್ಕಂತೂ 24x7 ನಾವು ದೃಷ್ಟಿಸ್ತಾನೆ ಇರಬೇಕು. ಏನಾದರೂ ಅಪ್ಪಿ ತಪ್ಪಿ ಈಚೆ ಬಂದ್ಬಿಡ್ತು, ನನ್ನನ್ನು ಸಾಯಿಸ್ತಿದ್ರು ಹೊರಗಡೆ ಅವ್ರನ್ನ ತಿಂದಾಕ್ಬಿಡ್ತದೆ. ಏನೇನು ಸಾಯಿಸುತ್ತೋ ಗೊತ್ತಿಲ್ಲ, ಏನೇನು ಕಚ್ಚುತ್ತೋ ಗೊತ್ತಿಲ್ಲ. ಅದಕ್ಕೆ ಭದ್ರ ಬುನಾದಿ ಅಂತ ಕರೀತಾರೆ. ಅವು ಬೀದಿಲೆಲ್ಲ ಮರದ ಕೆಳಗಡೆ ಮಲ್ಕೊಳ್ತವೆ. ನಾಯಿ, ಬೆಕ್ಕು, ಕುರಿ ಎಲ್ಲ ಒಂದು ಶೆಡ್ ಕಟ್ಟಿರ್ತಾರೆ, ದನದ ಕೊಟ್ಟಿಗೆ ಅಲ್ಲಿ ಬಂದಿರ್ತದೆ. ನೀವು ಅದಕ್ಕೇನು ಭಯ ಬೀಳೋದು ಬೇಕಾಗಿಲ್ಲ. ಬಟ್ ಇದಕ್ಕೆ ಪ್ರತಿಯೊಬ್ಬ ಮನುಷ್ಯ ಭಯ ಬಿದ್ದೇ ಬೀಳ್ತಾನೆ. ಯಾಕೆಂದರೆ ಇವೆಲ್ಲ ವ್ಯಾಘ್ರ ಮೃಗಗಳು. ಸೊ ವ್ಯಾಘ್ರ ಮೃಗಗಳಿಗೆ ಹೇಗೆ ನಾವು ಭಯ ಪಡ್ತೀರಿ, ಅನ್ಲಕ್ಕಿ ನಂಬರ್ ಕೂಡ ಅದೇ ರೀತಿಯೇ. ಬಟ್ ಅನ್ಲಕ್ಕಿ ನಂಬರ್ ಅಂದರೆ ನಾನು ಪ್ರಾಣಿ ಪಕ್ಷಿಗಳಲ್ಲಿ ಹೇಳಿದೆ. ಇನ್ನು ಮನುಷ್ಯನ ರೂಪದಲ್ಲಿ ಬರಬೇಕು ಅಂದರೆ ಕೆಲವರು ಬಹಳ ನಯನಾಜುಕಂದಿರ್ತಾರೆ, ಅಂದರೆ ಹೇಳಿದ ಮಾತೆಲ್ಲ ಕೇಳ್ತಾರೆ, ಅದ್ಭುತವಾಗಿರ್ತಾರೆ. ಇವರೆಲ್ಲ ಸಾಫ್ಟ್ ಕ್ಯಾರೆಕ್ಟರ್. ಇನ್ನು ಕೆಲವರು ಅವ್ರಿಗೆ ಒಪ್ಪಿಸ್ಬೇಕು, ಅಂದರೆ ಇದು ಸರಿಯಾಗಿದೆ ಅಂತ ಒಪ್ಪಿಸಿದ್ರೆ ಅವರಂಥ ಸುಖ ಪುರುಷರು ಯಾರೂ ಇಲ್ಲ, ಅವರಂಥ ಸ್ನೇಹ ಸಂಬಂಧಕ್ಕೆ ಬೆಲೆ ಕೊಡುವಂಥವ್ರು ಯಾರೂ ಇಲ್ಲ. ಇಲ್ಲ ಅಂತಂದರೆ ಅವರು ಮತ್ತೆ ಕೋಪಗೊಳ್ತಾರೆ. ಇನ್ನು ಕೆಲವರು ನೀವೇನು ಮಾಡಿದ್ರೂ ಆಗಲ್ಲ, ಅವ್ರನ್ನ ಒಪ್ಪಲೇಬೇಕು, ಅವನು ಹೆಂಗೆ ಹೇಳ್ತಾನೆ ಹಂಗೆ ಕೇಳಲೇಬೇಕು, ಬೇರೆ ದಾರಿನೇ ಇಲ್ಲ. ಒಬ್ಬ ಸಾಫ್ಟು, ಇನ್ನೊಬ್ಬ ನ್ಯೂಟ್ರಲ್ಲು,
ಇನ್ನೊಬ್ಬ ವೆರಿ ವೆರಿ ಹಾರ್ಡ್. ಈ ರೀತಿ 3 ಸ್ವಭಾವಗಳು ಇರ್ತಾರೆ. ಈಗ ವೆರಿ ವೆರಿ ಹಾರ್ಡ್ ಅಂತ ಹೇಳ್ಬಿಟ್ಟು ನಾವು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಹೆಂಡತಿ ಮಕ್ಕಳಾಗಿರ್ಬೋದು ಬಿಟ್ಬಿಡಕ್ಕಾಗುತ್ತೆ. ಯಾಕೆಂದರೆ ಅವರಿಂದನೂ ಕೂಡ ಜೀವನ ನಡಿಬೇಕು. ಅವರಿಂದ ಕೂಡ ಖಂಡಿತವಾಗ್ಲೂ ಜೀವನ ನಡೆಯುತ್ತೆ. ಈ ಜೀವನ ನಡಿಬೇಕಾದ್ರೆ ಈ 3 ಗುಣಗಳು ಇರಬೇಕು. ಏನಕ್ಕೆ ಇದನ್ನ ಲಕ್ಕಿ ನಂಬರು, ಅನ್ಲಕ್ಕಿ ನಂಬರ್, ನ್ಯೂಟ್ರಲ್ ನಂಬರ್ ಅಂತಾರೆ ಅಂದರೆ ಇದೆಲ್ಲ 3 ಗುಣಗಳು. ಸಾತ್ವಿಕ ಗುಣ, ರಾಜಸಿಕ ಗುಣ, ತಾಮಸಿಕ ಗುಣ ಅಂತ ನಾವು ಕರಿಬೇಕು. ಸೊ ಇದು ಸಹಜವಾಗಿ ಇದ್ದೇ ಇರ್ತದೆ ಎಲ್ಲ ಕಡೆ, ಪ್ರಪಂಚದಾದ್ಯಂತ ಇಡೀ ಬ್ರಹ್ಮಾಂಡದಲ್ಲೂ ಕೂಡ ಈ 3 ತತ್ವಗಳು ಇದ್ದೇ ಇರ್ತದೆ. ಅದಕ್ಕೋಸ್ಕರ ಇದು. ಇವಾಗ ಕೆಲವರು ಏನು ಮಾಡ್ತಾರೆ, ಸಾತ್ವಿಕ ಹಾದಿಯನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ, ಮತ್ತು ಕೆಲವರು ರಾಜಸಿಕ ಹಾದಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ, ಇನ್ನೊಬ್ಬರು ತಾಮಸಿಕ ಹಾದಿಯನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಅನ್ನೋದಕ್ಕಿಂತ ನಿಸರ್ಗನೇ ಈ ಆಯ್ಕೆಯನ್ನು ಅವರು ಕೊಟ್ಬಿಟ್ಟಿರುತ್ತೆ. ಆದ್ದರಿಂದ ನೀವೆಲ್ಲ ಪ್ರಾಣಿ ಪಕ್ಷಿಗಳನ್ನು ನೋಡಿದಾಗ ಕೂಡ ಕೆಲವೊಂದು ಹುಲ್ಲು ತಿಂತವೆ, ಕುರಿ, ಸೊ ಜಿಂಕೆ, ಯಾವುದ್ಯಾವುದು ವೆಜಿಟೇರಿಯನ್ ಇದೆ ಅದರ ಕಾಲುಗಳು ನೋಡಿದ್ರೆ ಗೊತ್ತಾಗುತ್ತೆ. ಈ ಕುರಿ ಕಾಲುಗಳನ್ನ ನೋಡಿ ಗೊರಸು ಅಂತಾರೆ, ಅದು ನೋಡಿದ್ರೆಲ್ಲ ಹಸುಗೂ ಕೂಡ ಹಂಗೆ ಇರ್ತದೆ, ಎಮ್ಮೆಗೂ ಕೂಡ ಹಂಗೆ ಇರ್ತದೆ. ಮಾಂಸಾಹಾರಿ ಪ್ರಾಣಿಗಳು, ಅದಕ್ಕೆ ಉಗುರು, ಹುಲ್ಲು, ಮಾಂಸ ತಿನ್ನೋದಕ್ಕೆಲ್ಲ ಹುಲಿ, ಚಿರತೆ ಅವಕ್ಕೆಲ್ಲ ನೋಡಿ ಉಗುರುಗಳಿರ್ತವೆ. ಸೊ ಇದನ್ನು ಗುರುತಿಸ್ಬೇಕು. ನಿಸರ್ಗನೇ ಅದು ಮಾಡಿಕೊಟ್ಬಿಟ್ಬಿಟ್ಟಿದೆ, ಇದು ವೆಜಿಟೇರಿಯನ್ನು, ಇದು ನಾನ್ ವೆಜ್ ಅಂತ. ಅದೇ ರೀತಿ ಮನುಷ್ಯನ ಸ್ವಭಾವದಲ್ಲೂ ಕೂಡ ಈ 3 ಗುಣಗಳಿರುವಂಥವ್ರು ಇದ್ದೇ ಇರ್ತಾರೆ. ಈಗ ಇವರು ಕೋಪಿಷ್ಟ್ರು ಅಂತ ಹೇಳ್ಬಿಟ್ಟು ಬಿಟ್ಬಿಡೋಕ್ಕಾಗಲ್ಲ, ಇವರು ಜಗಳ ಮಾಡ್ತಾರೆ ಜಗಳಗಂಟ್ರು ಅಂತ ಬಿಟ್ಬಿಡೋಕ್ಕಾಗಲ್ಲ, ಇವರು ಸಾಧುಗಳು ಅಂತ ಹೇಳ್ಬಿಟ್ಟು ಅವ್ರನ್ನೂ ಬಿಟ್ಬಿಡೋಕ್ಕಾಗಲ್ಲ. ಅಲ್ಲಿ 3 ಶಕ್ತಿಗಳಿದ್ದರೆ ಮಾತ್ರ ಪ್ರಪಂಚ ನಡೆಯುತ್ತೆ. ಇದರಲ್ಲಿ ಒಂದು ಮಿಸ್ ಆದರೂ ಖಂಡಿತವಾಗಲೂ ಪ್ರಪಂಚ ನಡೆಯೋದಕ್ಕೆ ಸಾಧ್ಯವಿಲ್ಲ.